ಖಂಡಿತವಾಗಿ ಸೋಲಿಸ್ತೀವಿ, ಎರಡನೇ ಮಾತೇ ಇಲ್ಲ. ಇದರಲ್ಲಿ ಖಂಡಿತವಾಗಿ ಅವ್ರ ಸೋಲು ಖಚಿತ. ಷಡ್ಯಂತ್ರ ಇಲ್ಲ, ನಮ್ಮ ತಂತ್ರಗಾರಿಕೆಯನ್ನ ಷಡ್ಯಂತ್ರ ಅಂತ ಹೇಳ್ತಾರೆ. ಇವತ್ತು ವ್ಯವಸ್ಥೆಯಲ್ಲಿ ನಾವು ಇವತ್ತು ಸಂವಿಧಾನದಲ್ಲಿ ಇವತ್ತು ಕೆಲವು ವ್ಯವಸ್ಥೆಗಳಿರ್ತವೆ. ನಾವು ಗೆಲ್ಲಲಿಕ್ಕೆ ನಾವು ಇದ್ದಾಗ ಅವರಿಗೆ ಸೋಲಿನ ಅನುಭವ ಈಗಾಗಲೇ ಆಗಿದೆ ಅಂತ ಹೇಳಿ ತಿಳ್ಕೊಂತೀನಿ ನಾನು. ಇವತ್ತು ಖಂಡಿತವಾಗಿ ಕೂಡ ನಮ್ಮ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಯಾರೇ ಕಾರ್ಯಕರ್ತರು ನಿಂತರೂ ಕೂಡ ಇದೇ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದೀವಿ, ಇದೇ ಹುಮ್ಮಸ್ಸಿನಿಂದ ಗೆಲ್ಲಿಸಿ ಕಳಿಸ್ತಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಬಾರಿ ಇವತ್ತು ಕ್ಷೇತ್ರ ಮರುವಿಂಗಡಣೆ ಆದ್ಮೇಲೆ ಇವತ್ತು 2024ನೇ ಇಸ್ವಿಯಲ್ಲಿ ಕೂಡ ಇವತ್ತು ಈ ಬಾರಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜಯಬೇರಿ ಆಗುತ್ತೆ. ಬಿಜೆಪಿ ಸೋಲನ್ನು ಕೂಡ ಗ್ಯಾರಂಟಿ ಖಂಡಿತವಾಗಿ ಕಾಣುತ್ತೆ. ಅದು ನಮ್ಮ ಪ್ರಣಾಳಿ, ನಮ್ಮ ತಂತ್ರಗಾರಿಕೆ. ಅದನ್ನ ಇವತ್ತು ನಾವು ಪ್ರತ್ಯುತ್ತರಗಳನ್ನ ಅವ್ರನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಸೋಲಿಸಲಿಕ್ಕೆ ನಾವು ಎಷ್ಟು ನಮ್ಮ ತಾಕತ್ತಿದೆ, ನಮ್ಮ ಇತಿಮಿತಿಗಳಲ್ಲಿ ನಾವು ಬಿಜೆಪಿ ತರ ನಮ್ಮ ಯಂತ್ರಾಂಗವನ್ನ, ನಮ್ಮ ಆಡಳಿತ ಯಂತ್ರಾಂಗವನ್ನ ನಾವು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಅವ್ರಿಗೆ ಏನ್ ಸೋಲ್ ಮಾಡಬೇಕು. ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ರನ್ನ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಅವರಿಗೆ ಸೋಲು ಅನಿಸ್ಬೇಕು ಆ ರೀತಿಯಾಗಿ ಮಾಡ್ತೀವಿ. ನಾವು ಕೆಲಸ ಮಾಡಿಕೊಂಡು ನಮ್ಮ ತಂತ್ರಗಾರಿಕೆಯಿಂದ ನಾವು ಕೆಲಸ ಮಾಡ್ತೀವಿ, ಕುತಂತ್ರಗಾರಿಕೆಯಿಂದ ಮಾತ್ರ ನಾವು ಮಾಡೋದಿಲ್ಲ, ನಾವು ಗೆಲ್ಲೋದಿಲ್ಲ. ಅವ್ರು ಬಹುಶಃ ಅವರು ಅದಕ್ಕೆ ಪ್ರಿಪೇರ್ ಆಗಿದ್ದಾರೆ, ಅದು ಪ್ರಿಪೇರ್ ಆಗಿದ್ದಾರೆ. ಖಂಡಿತವಾಗಿ ಸೋಲಿಸ್ತೀವಿ, ಎರಡನೇ ಮಾತೇ ಇಲ್ಲ. ಇದರಲ್ಲಿ ಖಂಡಿತವಾಗಿ ಅವ್ರ ಸೋಲು ಖಚಿತ. ಷಡ್ಯಂತ್ರ ಇಲ್ಲ, ನಮ್ಮ ತಂತ್ರಗಾರಿಕೆಯನ್ನ ಷಡ್ಯಂತ್ರ ಅಂತ ಹೇಳ್ತಾರೆ. ಇವತ್ತು ವ್ಯವಸ್ಥೆಯಲ್ಲಿ ನಾವು ಇವತ್ತು ಸಂವಿಧಾನದಲ್ಲಿ ಇವತ್ತು ಕೆಲವು ವ್ಯವಸ್ಥೆಗಳಿರ್ತವೆ. ನಾವು ಗೆಲ್ಲಲಿಕ್ಕೆ ನಾವು ಇದ್ದಾಗ ಅವರಿಗೆ ಸೋಲಿನ ಅನುಭವ ಈಗಾಗಲೇ ಆಗಿದೆ ಅಂತ ಹೇಳಿ ತಿಳ್ಕೊಂತೀನಿ ನಾನು. ಇವತ್ತು ಖಂಡಿತವಾಗಿ ಕೂಡ ನಮ್ಮ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಯಾರೇ ಕಾರ್ಯಕರ್ತರು ನಿಂತರೂ ಕೂಡ ಇದೇ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದೀವಿ, ಇದೇ ಹುಮ್ಮಸ್ಸಿನಿಂದ ಗೆಲ್ಲಿಸಿ ಕಳಿಸ್ತಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಬಾರಿ ಇವತ್ತು ಕ್ಷೇತ್ರ ಮರುವಿಂಗಡಣೆ ಆದ್ಮೇಲೆ ಇವತ್ತು 2024ನೇ ಇಸ್ವಿಯಲ್ಲಿ ಕೂಡ ಇವತ್ತು ಈ ಬಾರಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜಯಬೇರಿ ಆಗುತ್ತೆ. ಬಿಜೆಪಿ ಸೋಲನ್ನು ಕೂಡ ಗ್ಯಾರಂಟಿ ಖಂಡಿತವಾಗಿ ಕಾಣುತ್ತೆ. ಅದು ನಮ್ಮ ಪ್ರಣಾಳಿ, ನಮ್ಮ ತಂತ್ರಗಾರಿಕೆ. ಅದನ್ನ ಇವತ್ತು ನಾವು ಪ್ರತ್ಯುತ್ತರಗಳನ್ನ ಅವ್ರನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಸೋಲಿಸಲಿಕ್ಕೆ ನಾವು ಎಷ್ಟು ನಮ್ಮ ತಾಕತ್ತಿದೆ, ನಮ್ಮ ಇತಿಮಿತಿಗಳಲ್ಲಿ ನಾವು ಬಿಜೆಪಿ ತರ ನಮ್ಮ ಯಂತ್ರಾಂಗವನ್ನ, ನಮ್ಮ ಆಡಳಿತ ಯಂತ್ರಾಂಗವನ್ನ ನಾವು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಅವ್ರಿಗೆ ಏನ್ ಸೋಲ್ ಮಾಡಬೇಕು, ಅವ್ರನ್ನ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಅವರಿಗೆ ಸೋಲು ಅನಿಸ್ಬೇಕು ಆ ರೀತಿಯಾಗಿ ಮಾಡ್ತೀವಿ. ನಾವು ಕೆಲಸ ಮಾಡಿಕೊಂಡು ನಮ್ಮ ತಂತ್ರಗಾರಿಕೆಯಿಂದ ನಾವು ಕೆಲಸ ಮಾಡ್ತೀವಿ, ಕುತಂತ್ರಗಾರಿಕೆಯಿಂದ ಮಾತ್ರ ನಾವು ಮಾಡೋದಿಲ್ಲ, ನಾವು ಗೆಲ್ಲೋದಿಲ್ಲ. ಅವ್ರು ಬಹುಶಃ ಅವರು ಅದಕ್ಕೆ ಪ್ರಿಪೇರ್ ಆಗಿದ್ದಾರೆ, ಅದು ಪ್ರಿಪೇರ್ ಆಗಿದ್ದಾರೆ.